सच्चिदानंद स्वरूपम सिद्धारूढ़यतीश्वरम भुक्ति मुक्ति फलप्रदम नित्यं वंदे जगद्गुरु। श्रीमते शिवपुत्रेशाय शांताश्रम निवासाय सर्वाभिष्टप्रदायिने श्री गुरुदेवाय मंगलम। ಪವಿತ್ರವಾಗಿರ್ತಕ್ಕಂಥ ಈ ಶುಭ ಸಮಯದಲ್ಲಿ ಆರೂಢ ಜ್ಯೋತಿ ಶಿವಪುತ್ರ ಶ್ರೀಗಳವರ ನೆನಪು ಈ ವಿಚಾರವನ್ನು ಮತಿಗೆ ಗೋಚರಿಸಿದಷ್ಟು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಲಿಂಗಸಗೂರು ತಾಲೂಕಿನ ಗುಡುಗುಂಟಿ ಅಮರೇಶ್ವರ ಕ್ಷೇತ್ರದ ಅಧಿಪತಿಗಳಾಗಿರುವಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಗಜದಂಡ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸೇವೆಯನ್ನು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು 12 ವರ್ಷಗಳ ಪರ್ಯಂತರ ಮಾಡಿರುವಂಥವರಾಗಿದ್ದಾರೆ. ಆ 12ನೇ ವರ್ಷದಲ್ಲಿ ಪ್ರತಿನಿತ್ಯ ಸೇವಾ, ಶ್ರವಣ, ದಾಸೋಹ ಇವು ಎಲ್ಲವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸುರಪುರದ ಆಸ್ಥಾನ ಪಂಡಿತರಾಗಿರುವಂಥ ಸುಬ್ಬಯ್ಯ ಶಾಸ್ತ್ರಿಗಳವರು ಗರ್ವದಿಂದ ನಾನು ಭಾಳ ವಿದ್ವಾಂಸ, ಪಂಡಿತ, ನನ್ನ ಸರಿಸಮಾನ ಯಾರೂ ಇಲ್ಲ, ಎಲ್ಲರನ್ನ ಸೋಲಿಸಿ ಕಂಚಿನ ಪತ್ರವನ್ನು ಪ್ರಶಸ್ತಿ ಪಡೆದುಕೊಂಡು ಎಲ್ಲ ಮಠಮಾನ್ಯಗಳಿಗೆ ಸಂಚಾರ ಮಾಡ್ತಾ ಇದ್ದರು. ಅದೇ ಪ್ರಕಾರವಾಗಿ ದೇವರ ಭೂಪುರದ ಗಜದಂಡ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರ ಮಠಕ್ಕೂ ಕೂಡ ಒಂದು ದಿವಸ ಬರುವಂಥವ್ರಾದರು. ಬಂದು ಏನದ ಅಂತಂದರೆ, ಇಲ್ಲಿ ಏನು ನಡೀತದ ನೋಡಬೇಕು. ಯಾಕಂದರೆ ವಿದ್ಯಾಮದ ಎಲ್ಲ ಮದಗಳಿಗಿಂತಲೂ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಮದ, ವಿದ್ಯಾಮದ. ಆ ವಿದ್ಯದ ಗರ್ವದಿಂದ ಕೂಡಿಕೊಂಡು ಇಲ್ಲಿ ಏನು ನಡೀತದ ನೋಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಏಕಾಏಕಿ ಸ್ವಾಮಿಗಳಿದ್ದಲ್ಲಿಗೇನೆ ಈತ ಒಳಗೆ ನುಗ್ಗಿದರು. ನುಗ್ಗಿದ ಮೇಲೆ ಏನದ ಅಂತಂದರೆ, ನೀವೇನು ಸ್ವಾಮಿಗಳು ಅಂತ ಏಕವಚನದಲ್ಲಿ ಗಜದಂಡ ಶಿವಾಚಾರ್ಯರಿಗೆ ಇವರು ಪ್ರಶ್ನೆ ಮಾಡ್ತಾರೆ. ಅವರು ಹೌದು ಅಂತೇಳಿ ತಲೆ ಹಾಕಿದರು. ಮುಂದೆ ಕುಂತವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಶಿಷ್ಯರು ಅಂತ. ಸರಿ, ಶಿಷ್ಯರಿಗೆ ಏನು ಉಪದೇಶ ಮಾಡಕತ್ತೀರಿ ಅಂತ ಕೇಳಿದರು. ಉಪನಿಷತ್ತು ಹೇಳಕತ್ತೀವಿ ಅಂತ ಅಂದರು. ಉಪನಿಷತ್ತು ಹೇಳಲಿಕ್ಕೆ ಬ್ರಾಹ್ಮಣರಿಗೆ ಅಧಿಕಾರ, ನಿಮ್ಮಂಥ ನುಚ್ಚು ಮಜ್ಜಿಗೆ ಉಣ್ಣುವ ಜಂಗಮರಿಗೆ ಉಪನಿಷತ್ತು ಹೇಳುವ ಅಧಿಕಾರ ಇಲ್ಲ ಅಂತ ಪ್ರಶ್ನೆ ಮಾಡಿದ. ಆ ಸಮಯದಲ್ಲಿ ಸಿದ್ಧಾರೂಢರು ಕುದುರೆ ಕಟ್ಟು ಜಾಗದಲ್ಲಿ ಕೂತಿದ್ದರು. ಇಷ್ಟು ಅಂದ ತಕ್ಷಣವೇ ಅವರು ಎದ್ದು ನಿಂತರು. ಎದ್ದು ನಿಂತು ಗುರುಗಳನ್ನು ನೋಡಿದರು. ಗುರುಗಳು ಒಂದು ಸಲ ಆತನ್ನು ನೋಡಿದರು. ಸಂಜ್ಞೆ ಒಬ್ರಿಗೊಬ್ರು ಏನದ ಅಂದರೆ, ಈ ಪ್ರಶ್ನೆಗೆ ಉತ್ತರ ನೀವು ಹೇಳಬೇಡ್ರಿ, ಅಪ್ಪಣೆ ಕೊಟ್ಟರೆ ನಾನೇ ಹೇಳ್ತೇನೆ ಅನ್ನೋ ರೀತಿಯಲ್ಲಿ ಸಿದ್ಧಾರೂಢರು ಅಲ್ಲಿ ಸಂಜ್ಞೆ ಮಾಡಿದರು. ಆಗ ಸಿದ್ಧಾರೂಢರು ಎದ್ದು ನಿಂತ್ಕೊಂಡು, ಶಾಸ್ತ್ರಿಗಳೇ, ಇಂಥ ಸಣ್ಣ ಪ್ರಶ್ನೆಕ್ಕೆ ದೊಡ್ಡ ಗುರುಗಳು ಉತ್ತರ ಬೇಡ, ನಾ ಹೇಳ್ತೀನಿ, ಈ ಕಡೆ ಬಾ ಅಂತಂದರು. ನೋಡಿದರೆ ಕುದುರೆ ಕಟ್ಟು ಜಾಗದಲ್ಲಿ ಕುಂತಾರೆ ಇವರು. ಯಾರು? ಸಿದ್ಧಾರೂಢರು. ಈತ ನೋಡಿ ಈತಗೆ ಆಶ್ಚರ್ಯ ಅನಿಸಿ, ನೀ ಏನು ಹೇಳುತ್ತೋ ದನ ಕಾಯವನು ಅಂತ ಅಂದ ಸಿದ್ಧಾರೂಢರಿಗೆ. ಸಿದ್ಧಾರೂಢರು ಅಂದರು, ದ್ವಾಪರ ಯುಗದಲ್ಲಿ ಗೋವುಗಳನ್ನು ಕಾಯ್ದು ಗೋಪಾಲ ಅಂತ ಅನಿಸಿಕೊಂಡವನು ಈಗ ನಿಮ್ಮಂಥ ದನಗಳನ್ನು ಕಾಯಲಿಕ್ಕೆ ಮತ್ತೆ ನಾನು ಹುಟ್ಟಿ ಬಂದೀನಿ ಅಂತ ಸಿದ್ಧಾರೂಢರು ಅಂದರು. ಈ ಒಂದು ಶಬ್ದ ಏನದ ಅಂದರೆ ಶಾಸ್ತ್ರಿಗಳು ಅರ್ಧ ಅಹಂಕಾರ ಡೌನ್ ಆಯಿತು.
ಅಲ್ಲಿ ಬ್ರಾಹ್ಮಣ ಅಂತ ಯಾವುದಕ್ಕೆ ಕರೀತಾರ? ಜನ್ಮನ ಜಾಯತೆ ಶೂದ್ರ ಸಂಸ್ಕಾರೋ ದ್ವಿಜ ಉಚ್ಯತೆ ವೇದ ಪಠನಾತ್ ವಿಪ್ರಹ ಬ್ರಹ್ಮ ಜಾನಾತೀತಿ ಇತಿ ಬ್ರಾಹ್ಮಣ. ಈ 4 ಲಕ್ಷಣಗಳನ್ನು ಹೇಳಿ ನೀನು ಶರೀರಕ್ಕೆ ಬ್ರಾಹ್ಮಣ ಅಂತೋ ಒಳಗಿರ್ತಕ್ಕಂಥ ಆತ್ಮನಿಗೆ ಬ್ರಾಹ್ಮಣ ಅಂತೋ ಅಂತ ತಿಳ್ಕೊಂಡು ಅನೇಕ ವಿಧವಾದ ಚರ್ಚೆಗಳು ನಡೆದವು. ಕೊನೆಗೇನದ ಅಂತಂದರೆ ಶಾಸ್ತ್ರಿಗಳು ನನ್ನ ಬಾಯಿಲಿಂದ ಇನ್ನು ಮೇಲೆ ಸಂಸ್ಕೃತ ಶಬ್ದ ಉಚ್ಚಾರ ಆಗದೇ ಬೇಡ, ನಾನು ಶರಣಾಗತ ಆಗಿಬಿಟ್ಟಿನಿ, ಇನ್ನು ಮೇಲೆ ಎಲ್ಲಿ ನಾನು ವಾದ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಹೊರಟು ಹೋದರು. ಸಿದ್ಧಾರೂಢರಿಗೆ ಗಜೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹೊರಟು ಹೋದರು. ಹೋದ ಮೇಲೆ ಈ ಕಡೆಗೆ ಸಿದ್ದಪ್ಪ ಅಂತ ಹೆಸರಿತ್ತು ಮೊದಲು, ಸಿದ್ಧಾರೂಢ ಭಾರತಿ ಅಂತ ಗುರುಗಳು ನಾಮಕರಣ ಮಾಡಿದರು. ನಂತರ ಇವರು ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋದರು. ಅದು ಚರಿತ್ರೆ ದೊಡ್ಡದೈತೆ, ಅದು ಇಲ್ಲಿ ಅಪ್ರಸ್ತುತ. ಈಗ ಅಪ್ಪನವ್ರ ಬಗ್ಗೆನೇ ಮಾತಾಡೋದದ ಅಂತ ತಿಳ್ಕೊಂಡು ಆ ಥರ ಇರೋದರಿಂದ ಸುಬ್ಬಯ್ಯ ಶಾಸ್ತ್ರಿಗಳು ಹೊರಟು ಎಲ್ಲಿ ಹೋದ್ರು? ಅವರು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಗೋಕರ್ಣದಲ್ಲಿ ಇದ್ದರು. ಕೊನೆಗೇನದ ಅಂದರೆ ಶರೀರ ಶಿಥಿಲ ಆಯಿತು. ಸಿದ್ಧಾರೂಢ ಸ್ವಾಮಿಗಳು ಲೋಕ ಸಂಚಾರವನ್ನು ಮಾಡಿ 41ನೇ ವಯಸ್ಸಿಗೆ ಹುಬ್ಬಳ್ಳಿಗೆ ಬಂದರು. ಅಲ್ಲಿ ಬಂದು ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಹತ್ರ ಮಠವನ್ನು ನಿರ್ಮಾಣ ಮಾಡಿ ಅಲ್ಲಿ ನಿತ್ಯ ಶ್ರೀಮನ್ ನಿಜಗುಣರ ಶಿವಯೋಗಿಗಳವರ ಶಾಸ್ತ್ರ ಪ್ರವಚನ ಅಂತಕ್ಕಂಥದ್ದು ನಡೆಸ್ತಾ ಇದ್ದರು. ಅಷ್ಟೊತ್ತಿಗೆ ಸಣ್ಣ ಮಠ ಪ್ರಾರಂಭ ಆಗಿತ್ತು. ಈ ಸುಬ್ಬಯ್ಯ ಶಾಸ್ತ್ರಿಗಳವರು ಗೋಕರ್ಣದಿಂದ ಹುಬ್ಬಳ್ಳಿಗೆ ಬಂದರು. ಇವರು ಸದಾವಕಾಲ ಸಿದ್ಧಾರೂಢನ ಧ್ಯಾನದೊಳಗನೇ ಇದ್ದರು. ನಾನು ಅಹಂಕಾರದಿಂದ ಒಬ್ಬ ಮಹಾತ್ಮನಿಗೆ ಹೀಯಾಳಿಸಿ ಮಾತನಾಡಿದ್ದೇನೆ, ಈಗೇನದ ಅಂತಂದರೆ ಈ ಋಣವನ್ನು ನಾನು ಮುಟ್ಟಿಸ್ಬೇಕು, ಮತ್ತು ಅವರು ಕೃಪಾ ನಾನು ಪಡ್ಕೊಳ್ಬೇಕು, ಈ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಹಂಬಲ ವಿಶೇಷವಾಗಿ ತುಂಬಿ ಹುಬ್ಬಳ್ಳಿಗೆ ಬಂದರು. ಬಂದು ಬ್ರಾಹ್ಮಣರ ಮನೆಯಲ್ಲಿ ಮಲಿಕೊಂಡಲ್ಲೇ ಏನದ ಅಂದರೆ ಸಿದ್ಧ 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 ಅಂತ ನಾಮಸ್ಮರಣೆ ಮಾಡ್ತಿದ್ದರು. ಆವಾಗ ಅವರು ಬ್ರಾಹ್ಮಣರು ಕೇಳಿದರು, ಸಿದ್ಧ ಸಿದ್ಧ ಅಂತ ಅಂತಿ, ಯಾರು ಸಿದ್ಧ? ಇಲ್ಲೇ ಹಳೆ ಹುಬ್ಬಳ್ಳಿ ಒಳಗೆ ಏನು ಮಠ ಕಟ್ಟಿ ಸಿದ್ಧಾರೂಢ ಸ್ವಾಮಿಗಳು ಅಂತೇನು ಇದಾರಲ್ಲ ಅವರು ಸ್ಮರಣೆ ಮಾಡಕತ್ತೀನಿ. ನನ್ನ ಪ್ರಾಣ ಹೋಗಬೇಕು ಅಂದರೆ ಅವ್ರ ದರ್ಶನ ಆಗೋ ತನಕ ನನ್ನ ಪ್ರಾಣ ಹೋಗೋದಿಲ್ಲ, ಅವರು ಕೂಡ 2 ಮಾತಾಡೋದೈತೆ ಅಂತ ಹೇಳಿದರು. ಸರಿ ಅಂತ ತಿಳ್ಕೊಂಡು ಆ ಬ್ರಾಹ್ಮಣರು ಟಾಂಗ ಮಾಡಿಕೊಂಡು ಮಠಕ್ಕೆ ಬಂದು ಸಿದ್ಧಾರೂಢ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಬುದ್ಧಿ, ನಮ್ಮ ಮನೆಗೆ ಒಬ್ಬರು ವೃದ್ಧ ಬ್ರಾಹ್ಮಣರು ಬಂದಿದ್ದಾರೆ, ಯಾವತ್ತು ನಿಮ್ಮ ಸ್ಮರಣೆ ಮಾಡ್ತಾ ಇದ್ದಾರೆ, ಶರೀರ ಪ್ರಾಣ ಹೋಗುವಲ್ತು, ಅದಕ್ಕೋಸ್ಕರವಾಗಿ ನೀವು ನಮ್ಮ ಮನೆಗೆ ದಯಮಾಡಿಸ್ಬೇಕು ಅಂತ. ಸುಬ್ಬಯ್ಯ ಬಂದಿರಬೇಕು ಅಂದರು ಸಿದ್ಧಾರೂಢರು. ಅಷ್ಟು ಅನ್ಕೊಂಡು ಅವ್ರ ಮನೆಗೆ ಸಿದ್ಧಾರೂಢರು ಹೋದರು. ಹೋದ ಮೇಲೆ ಏನದ ಅಂದ್ರೆ ಅವರು ಮಲಿಕೊಂಡಂಥ ಜಾಗದಲ್ಲಿ ಸಿದ್ಧಾರೂಢರು ಒಂದು ಸೈಡಿಗೆ ನಿಂತ್ಕೊಂಡು, ಶಾಸ್ತ್ರಿಗಳೇ ನಮ್ಮನ್ನು ಗುರುತು ಹಿಡಿದ್ರೇನೋ ಅಂತ ಕೇಳಿದರು. ಅಂದಾಗ ನಿನ್ನ ಮರೆತರೆ ಈ ಜೀವನ ನಿರರ್ಥಕ ಆಗಿ ಹೋಗ್ತದ ಗುರುದೇವ, ನಿಮ್ಮ ಧ್ಯಾನದೊಳಗನೇ ಇಲ್ಲಿ ತನಕ ಕಾಲಹರಣ ಮಾಡೀನಿ, ಆದರೆ ನಿಮ್ಮ ದರ್ಶನ ಆಗೋ ತನಕ ನನ್ನ ಶರೀರ ಪ್ರಾಣ ಬಿಡಬಾರದು ಅಂತ ತಿಳ್ಕೊಂಡು ನಿರ್ಣಯ ಮಾಡಿಕೊಂಡಿನಿ, ಅದಕ್ಕೆ ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ, ನಂದು ಒಂದು ಆಸೆ ಐತೆ ಅಂತ ಹೇಳಿದರು. ಆವಾಗ ಏನದ ಅಂತಂದರೆ ಸಿದ್ಧಾರೂಢರು, ಏನು ನಿನ್ನ ಮನುಷ್ಯನ ಆಸೆ ಅಂತ ಕೇಳಿದಾಗ, ಏನೂ ಇಲ್ಲ, ಇನ್ನೊಂದು ಜನ್ಮ ನೀವು ಕೊಟ್ರಿ ಅಂತಂದರೆ ನಿಜಗುಂಡ್ರು ಬರದಂಗ ನಿನಗೊಂದು ದೇಹವಿದನು ತೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲಲ್ಲೇ ಮನುಜ ಅನ್ನುವ ರೀತಿಯಲ್ಲಿ ಇನ್ನೊಂದು ಜನ್ಮ ನನಗೆ ನೀವು ಕೊಟ್ಟರೆ ನಿಮ್ಮ ಧ್ಯಾನ, ನಿಮ್ಮ ಸೇವಾ, ನಿಮ್ಮ ಭಜನೆ, ನಿಮ್ಮ ಅಪ್ಪಣೆ ಪ್ರಕಾರನೇ ನನ್ನ ಜೀವನದ ಉದ್ದಕ್ಕೂ ನಾನು ನಡ್ಕೊಳ್ತಾ ಇದ್ದೀನಿ, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಂಗಿಲ್ಲ ಅಂತ ಸಿದ್ಧಾರೂಢರಿಗೆ ಅಂದಾಗ ಸಿದ್ಧಾರೂಢರು ಸರಿ ಅಂತಂದು, ಮರಣ ಕಾಲದಲ್ಲಿ ಯಾರು ಯಾವ ಭಾವನೆಯನ್ನು ಇಟ್ಟುಕೊಂಡು ಪ್ರಾಣ ಬಿಡ್ತಾ ಇದ್ದಾರೆಯೋ ಅದೇ ಪ್ರಕಾರವಾಗಿ ಮುಂದಿನ ಜನ್ಮ ಬರುತ್ತೆ ಅಂತ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಎಂ ವಾಪಿ ಸ್ಮರನ್ ಭಾವ ಅಂತಕ್ಕಂಥ ಶ್ಲೋಕವನ್ನು ಹೇಳಿ ಪಾದ ತೊಳೆದು ಸಿದ್ಧಾರೂಢರು ಪಾದ ತೀರ್ಥ ಹಾಕಿದ ಮೇಲೆ
ಸಿದ್ದಾವಡ್ರಿಗೆ ನಮಸ್ಕಾರ ಮಾಡಿ ಶರೀರ ಅಂತಕ್ಕಂಥದ್ದು ಸುಬ್ಬಯ್ಯ ಶಾಸ್ತ್ರಿಗಳು ಬಿಟ್ರು. ಮುಂದೆ ಇದು ಏನದ ಅಂತಂದ್ರೆ ಈ ಶರೀರ ಸಂಚಾರ ಮಾಡ್ತಾ 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 ಏನದ ಅಂತಂದ್ರೆ ಎಲ್ಲಿ ಹೋಯ್ತಿದು ಅಂತಂದ್ರೆ ಒಬ್ಬ ಮಹಾತ್ಮನಾಗಿ ಹುಟ್ಟಿ ಬರಬೇಕು ಅಂತಂದ್ರೆ ಯೋಗ್ಯ ಸ್ಥಳ ಬೇಕು, ಗುರುವಿನ ಸಂಸ್ಕಾರವಂತ ಮನೆತನದಲ್ಲಿ ಹುಟ್ಟಬೇಕು. ಎಲ್ಲರ ಹುಟ್ಟಿದ್ರೆ ಅದಕ್ಕೆ ಕಿಮ್ಮತ್ತಿರ್ ಬರಂಗಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಏನದ ಅಂದ್ರೆ ಆ ಶರೀರ ಗರಗ ಕಡೆಗೆ ಹೋಯಿತು. ಅಲ್ಲಿ ಮಡಿವಾಳ ಶಿವಯೋಗಿಗಳು ಅಂತಕ್ಕಂಥ ಬ್ರಹ್ಮಜ್ಞಾನಿಗಳು, ಅವರಿಗೆ ಶಿಷ್ಯರು ಯಾರು? ಶಿವಬಸಪ್ಪ ಮತ್ತು ಶಿವಲಿಂಗಮ್ಮ. ಅವರು ಪ್ರತಿನಿತ್ಯ ತಮ್ಮ ಉದ್ಯೋಗವನ್ನು ಮಾಡಿ ಏನದ ಅಂತ ಕೇಳಿದರೆ ಗುರುವಿನ ಸೇವಾ ಅಂತಕ್ಕಂಥದ್ದು ಮಾಡ್ತಾ ಇದ್ದರು. ಮಾಡುವಂಥ ಪ್ರಸಂಗದಲ್ಲಿ ಮಡಿವಾಳಪ್ಪನವರು ಶಿಷ್ಯರದು ಮಾವಿನ ತೋಟ ಇತ್ತು. ಈ ಜೀವ ಸುಬ್ಬಯ್ಯ ಶಾಸ್ತ್ರಿಯ ಜೀವ ಆ ಗರಗದ ಮಡಿವಾಳಪ್ಪನವರು ಶಿಷ್ಯರ ತೋಟದಲ್ಲಿ 2 ಹಣ್ಣಿನಲ್ಲಿ ಪ್ರವೇಶ ಆಯಿತು. ಹಣ್ಣಿನಲ್ಲಿ ಪ್ರವೇಶ ಆದ ಮೇಲೆ ಆತ ತೋಟದ ಮಾಲೀಕ ಏನದ ಅಂದ್ರೆ ಮಡಿವಾಳಪ್ಪ ಅವ್ರ ಭಕ್ತ ಆಗಿರೋದ್ರಿಂದ ಈಗ ತೋಟದಲ್ಲಿ ಹಣ್ಣು ಪ್ರಾರಂಭ ಆಗಿದಾವ, ಇವುಗಳನ್ನು ಗುರುಗಳಿಗೆ ಮೊದಲು ಕೊಟ್ಟು ಆಶೀರ್ವಾದ ಪಡ್ಕೊಂಡು ಏನದ ಅಂತಂದ್ರೆ ನಾನು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಯಾವ ಜೀವದ ತುಂಬಿತ್ತೋ ಆ ಹಣ್ಣು ಮತ್ತೊಂದು ಹಣ್ಣನ್ನು ತೆಗೆದುಕೊಂಡು 2 ತಂದು ಮಡಿವಾಳಪ್ಪನವ್ರ ಪಾದಕ್ಕಿಟ್ಟು, ಯಪ್ಪ ತೋಟದಲ್ಲಿ ಹಣ್ಣುಗಳು ಮಾಗಲಿಕ್ಕತ್ಯಾವ, ಆ ಹಣ್ಣು ಮಾರಾಟ ಮಾಡಕ್ಕೆ ಪ್ರಾರಂಭ ಮಾಡ್ತೀನಿ, ನೀವು ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಹಣ್ಣು ಮಡಿವಾಳಪ್ಪನವರು ಆ ತೋಟದ ಮಾಲೀಕಿಗೆ ವಾಪಸ್ ಕೊಟ್ಟು ನಿನ್ನ ವ್ಯಾಪಾರ ಪ್ರಾರಂಭ ಮಾಡು ಅಂತ ಕಳಿಸ್ಕೊಟ್ಟ ಮೇಲೆ ಇವರು ದಿನ ಬೆಳಿಗ್ಗೆ ಶಿವಬಸಪ್ಪ ಮೊದಲು ಬರತ್ತ, ಆಮೇಲೆ ಶಿವಲಿಂಗಮ್ಮ ಬರೋರು. ಶಿವಬಸಪ್ಪ ಬಂದ ತಕ್ಷಣ ಹಣ್ಣು ಬಾಜುಕಿತ್ತು. ಆ ಸಮಯದಲ್ಲಿ ಏನದ ಅಂತಂದ್ರೆ ಶಿವಬಸಪ್ಪನ ಕರೆದು ಶಿವಬಸಪ್ಪ ಅಂತಂದ್ರು. ಯಾಕ್ರಪ್ಪ ಅಂತಂದು, ಮನಸ್ಸಿನಲ್ಲಿ ಏನಾದರೂ ಗುರುಗಳನ್ನು ಕೇಳಬೇಕಂತ ಇಚ್ಛೆ ಅದೇನು ನಿನ್ನ ಹತ್ರ ಅಂತ ಕೇಳಿದರು. ಏನಾದರೂ ವಾಸನೆಗಳು ಅದಾವೇನು, ಆಸೆಗಳು ಅದಾವೇನು, ಆಮಿಷಗಳು ಅದಾವೇನು, ಬರೀ ಸೇವೆ ಮಾಡಿಕೆಂತ ಹೊಂಟ್ರಿ, ಏನಾದರೂ ಕೇಳ್ಬೇಕೆಂಬ ಇಚ್ಛೆ ಐತೇನೋ ಅಂತ ಕೇಳಿದಾಗ ಶಿವಬಸಪ್ಪನವರು ಅಂದರು, ಗುರುದೇವ ನಿಮ್ಮ ಸೇವೆ ಮಾಡೋದು ಬಿಟ್ಟರೆ ಮತ್ತೊಂದು ಏನು ಕೇಳಂದೆ ನಾನು. ನಮ್ಮ ಜೀವನ ಸಾರ್ಥಕ ಆಗಬೇಕು, ಮುಕ್ತರಾಗಬೇಕು ಅಂತಂದ್ರೆ ಇನ್ನಷ್ಟು ಬಲಾಢ್ಯತನದಿಂದ ನಿಮ್ಮ ಸೇವನೆ ಮಾಡುವಂಥ ಬುದ್ಧಿ ಕೊಡು ಹೊರತು ಮತ್ತೊಂದು ನನಗೇನು ಕೊಡೋದು ಬೇಡ ಅಂತ ತಿಳ್ಕೊಂಡು ಹೇಳಿ ನಮಸ್ಕಾರ ಮಾಡಿ ಯಥಾ ಪ್ರಕಾರ ಸೇವಕ್ಕೆ ಹೋದರು. ಹಿಂದೆ ಶಿವಲಿಂಗಮ್ಮನವ್ರು ಬಂದರು. ಅವಾಗ ಬಂದು ನಮಸ್ಕಾರ ಮಾಡಿದಾಗ ಏನವ ಆರಾಮಿದ್ದೇನೋ ಅಂತಂದು. ಯಪ್ಪ ಆರಾಮದೀನಿ ಅಂತ. ಎಷ್ಟು ವರ್ಷ ಆಯಿತು ಸೇವೆ ಮಾಡಕತ್ಯ ಅಂತ. ಭಾಳ ದಿವಸ ಆಯ್ತ್ರಪ್ಪ ಅಂತ. ಮತ್ತು ಇಷ್ಟು ಸೇವೆ ಮಾಡಿದ ಮೇಲೆ ಏನಾರ ಗುರುಗಳನ್ನ ಕೇಳ್ಬೇಕಂಬೋದು ಮನುಷ್ಯನಾಗ ಐತೇನು ಏನಾದರೂ ಅಂತ ಕೇಳಿದರು. ಏನಿರ್ತದಪ್ಪ ಅಂತ ಸೌಕಾಶಿ ಎಳೆದು ಅಂದ್ಲು. ತಾಯಿ ಅಂದಮೇಲೆ ಏನಾದರೂ ಒಂದು ಇರ್ತದ ಕೇಳೋದು ಅಂತ ಮಡಿವಾಳಪ್ಪನವರು ಅಂದರು. ಅಂದಮೇಲೆ ಏನದ ಅಂತಂದ್ರೆ ಅವಾಗ ಶಿವಲಿಂಗಮ್ಮನವ್ರು ಅಂತಾರ, ಮುಂದೆ ನಮ್ಮ ಮನೆಯೊಳಗೆ ನಿಮ್ಮಂಥವ್ರು ಸೇವೆ ಮಾಡೋರು ಯಾರು ಇಲ್ಲ ಅಂತ ಒಂದು ಆಸೆ ಐತೆ ಅಂದ್ಲಾಕೆ. ಮಕ್ಕಳನ್ನು ಕೊಡೋಂತ ಕೇಳಲಿಲ್ಲ. ಮುಂದೆ ನಮ್ಮ ಮನೆಯೊಳಗೆ ನಿಮ್ಮಂಥವ್ರು ಸೇವೆ ಮಾಡೋದಕ್ಕೆ ಯಾರು ಇಲ್ಲ ಅಂದರೆ ಪುತ್ರ ಸಂತಾನ ಬೇಕೇನು ಅಂತ ಮಡಿವಾಳಪ್ಪನವ್ರು ಅಂದರು. ಆಶೀರ್ವಾದ ಮಾಡಂಗಿದ್ರೆ ಮಾಡಪ್ಪ ಅಂತ ಈಕೆ ಅಂದ್ಲು. ತತ್ಕ್ಷಣದಲ್ಲೇ ಆ ಮಾವಿನ ಹಣ್ಣಿನ ಬಾಜುಕಿತ್ತು, ಅದನ್ನು ತಗೊಂಡು ಬಾರವ ಅಂತ ತಿಳ್ಕೊಂಡು ಹೇಳಿ ಉಡಿ ತುಂಬಿ, ಯೋಗ್ಯನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನ, ನಮ್ಮಂಥವ್ರು ಸೇವೆ ಮಾಡ್ತಾನ, ಜಗದ್ವಿಖ್ಯಾತಿ ಆಗ್ತಾನ, ಪಂಡಿತೋತ್ತಮನಾಗ್ತಾನ ಅಂತ ತಿಳ್ಕೊಂಡು ಹೇಳಿ ತಲೆ ಮೇಲೆ ಕೈ ಇಟ್ಟು ಅವತ್ತು ಸೇವೆ ಮಾಡಿ ಮನೆಗೆ ಕಳಿಸಿದರು. ಮುಂದೆ ಏನದ ಅಂತಂದರೆ ಆ ಹಣ್ಣು ಇಬ್ಬರು ಸ್ವೀಕಾರ ಮಾಡಿದರು, ಶಿವಬಸಪ್ಪ ಶಿವಲಿಂಗಮ್ಮನವರು. ಕೆಲವು ದಿವಸಗಳು ಹಂಗ ಬೆಳೀತು, ಗರ್ಭ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. 9 ತಿಂಗಳದ ಮೇಲೆ ಒಬ್ಬ ಶಿಶು ಹುಟ್ಟಿತು. ಹುಟ್ಟಿದ ತಕ್ಷಣವೇ ಆಗಿನ ಕಾಲದಲ್ಲಿ ಏನದ ಅಂತಂದರೆ ಹುಟ್ಟಿದ ತಕ್ಷಣವೇ ಜ್ಯೋತಿಷ್ಯ ಕೇಳತಕ್ಕಂಥದ್ದು ಸಂಪ್ರದಾಯ. ಹೊರಗೆ ಪಂಚಾಂಗ ತೆಕ್ಕೊಂಡು ಕುಂತಿದ್ರು ಜ್ಯೋತಿಷ್ಯ ಹೇಳೋರು. ಅಲ್ಲಿ ಹೆರಿಗೆ ಆಯಿತು, ಗಂಡು ಕೂಸು ಅಂತ ಪಕ್ಕ ಆಯಿತು. ಆಮೇಲೆ ಏನದ ಅಂತಂದ್ರೆ ಶಿವಬಸಪ್ಪನವರು ಜ್ಯೋತಿಷ್ಯದವ್ರನ್ನ ಕೇಳಿದರು, ಮತ್ತು ಹುಡುಗ ಹುಟ್ಟ್ಯಾನ,
ಆತನ ಜಾತಕ ಯಾವ ಪ್ರಕಾರವಾಗಿ ಐತೆ, ನಕ್ಷತ್ರ, ವಾರ, ತಿಥಿ, ಯೋಗ, ಕರ್ಣ ಇವು ಏನಾದರೂ ಉತ್ತಮವಾಗ್ಯಾವೋ ಏನು ಅಶುಭವಾಗ್ಯಾವೋ ಹೇಳ್ರಿ ಅಂತಂದಾಗ ಎಲ್ಲವೂ ಉತ್ತಮವಾಗ್ಯದ. ಯೋಗಭ್ರಷ್ಟ ಶರೀರ, ಒಬ್ಬ ಶಿವನ ವರಪುತ್ರ ಇದ್ದಾನ, ಪರಮಾತ್ಮನ ಅನುಗ್ರಹದಿಂದ ಗುರುವಿನ ಆಶೀರ್ವಾದದಿಂದ ಹುಟ್ಟಿದಂಥ ಮಹಾನ್ ವ್ಯಕ್ತಿ ಈತ. ಇವನು ಶಿವನ ವರಪುತ್ರ ಆದ್ದರಿಂದ ಇವನ ಹೆಸರು ಶಿವಪುತ್ರ ಅಂತಲೇ ಇಡಬೇಕು ಅಂತಕ್ಕಂಥ ಮಾತು ಹುಟ್ಟಿದ ತಕ್ಷಣವೇ ಜ್ಯೋತಿಷ್ಯದವರು ಹೇಳಿದ್ದರು. ಇಷ್ಟಾದ ಮೇಲೆ 13ನೇ ದಿವಸಕ್ಕೆ ನಾಮಕರಣ ಅಂತಕ್ಕಂಥದ್ದು ಮಾಡಿ ಶಿವಪುತ್ರ ಅಂತ ಹೆಸರು ಇಟ್ಟರು. ದಿನ ದಿನ ಬೆಳಿಲಿಕ್ಕೆ ಎತ್ತಿದರು. 10-12 ವರ್ಷ ಆದಮೇಲೆ ಆ ಸಮಯದಲ್ಲಿ ಏನದ ಅಂದ್ರೆ ಬಾಲ್ಯ ವಿವಾಹ ಪದ್ಧತಿ ಇತ್ತು. 12ನೇ ವಯಸ್ಸಿಗೆ ಏನದ ಅಂದ್ರೆ ವಿವಾಹ ಮಾಡಿದರು. ವಿವಾಹ ಮಾಡಿದ ಸ್ವಲ್ಪೇ ದಿವಸದಲ್ಲಿ ಶಿವಬಸಪ್ಪನವರು ಶಿವಾಧೀನರು ಆದರು. ಶಿವಾಧೀನರು ಆದಮೇಲೆ ಇಲ್ಲಿ ಶಿವಪುತ್ರ ಸ್ವಾಮಿಗಳವರು ಏನು ಮಾಡಿದರು ಅಂತ ಕೇಳಿದರೆ, ಮನೆಯನ್ನು ಬಿಟ್ಟು ಹುಬ್ಬಳ್ಳಿ ಕಡೆ ಮುಖ ಮಾಡಿ ಬಂದರು. ಮದುವೆ ಆಯಿತು ಅನ್ನೋದು ಅಷ್ಟೇ, ಬಾಲ್ಯ ವಿವಾಹ ಅದು. ಆ ನಂತರ ಹುಬ್ಬಳ್ಳಿ ಕಡೆಗೆ ಬಂದರು. ಬಂದು ಏನದ ಅಂದರೆ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ 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 ಸಿದ್ಧಾರೂಢರ ಮಠಕ್ಕೂ ಬಂದರು. ಸಿದ್ಧಾರೂಢರ ಮಠಕ್ಕೆ ಬಂದಾಗ ಏನದ ಅಂತಂದರೆ, ಅವತ್ತು ಸಿದ್ಧಾರೂಢ ಸ್ವಾಮಿಗಳವರು ನಿಜಗುಣದ ಶಾಸ್ತ್ರದ ವಿಚಾರವನ್ನು ಭಕ್ತರಿಗೆ ಉಪದೇಶ ಮಾಡ್ತಿದ್ದರು. ದೂರ ಕುಂತ್ಕೊಂಡು ಈ ಎಲ್ಲ ವಿಚಾರಗಳನ್ನು ಕೇಳಿದರು. ಕೇಳಿದ ಮೇಲೆ ಏನದ ಅಂತಂದರೆ, ಊರೊಳಗೆ ಮಠ ಊರಿಗೆ ಬಿಟ್ಟು ಭಾಳ ಹಳೆ ಹುಬ್ಬಳ್ಳಿದಿಂದ ದೂರ ಇತ್ತು. ಎಲ್ಲ ಯಜಮಾನರು ಕೇಳಿದ ಮೇಲೆ ದಾರ್ಯಾಗ ಅಪ್ಪೋರು ಹಿಂಗೆ ಉದಾಹರಣೆ ಕೊಟ್ಟರು, ಈ ಶಾಸ್ತ್ರ ಹೇಳಿದರು, ಈ ಥರ ಮಾಡಿದರು, ಇಂಥ ಮಾತು ಹೇಳಿದರು ಅಂತ ತಿಳ್ಕೊಂಡು ಹೇಳಿ ಆ ಮಾತಾಡ್ಕೊಂತ ಹೋಗೋ ಮುಂದೆ ಅವ್ರ ಹಿಂದನೇ ಈ ಹುಡುಗ ಇದ್ದ. ಎಷ್ಟು ವರ್ಷ ವಯಸ್ಸು ಅಂದರೆ 13 ವಯಸ್ಸು. ಅವರು ಮಾತಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ವ್ಯತ್ಯಾಸ ಆದಮೇಲೆ ಏನದ ಅಂತಂದರೆ, ಹಿಂದಿರ್ತಕ್ಕಂಥ ಶಿವಪುತ್ರ ಏನು ಮಾಡಿದ ಅಂತಂದರೆ, ಯಜಮಾನ್ರೇ ಅಪ್ಪೋರು ಆ ಥರ ಹೇಳಿಲ್ಲ, ನೀವು ತಪ್ಪು ಹೇಳಕತ್ತೀರಿ ಅಂತ ಅಂದ. ಅವರು ಭಾಳ ದಿವಸಲಿಂದ ಸಿದ್ಧಾರೂಢ ಸೇವೆ ಮಾಡಿ ಶಾಸ್ತ್ರ ಕೇಳಿದ ಮಂದಿ ಅದು. ಅವ್ರು ಒಳ್ಳೆ ನೋಡ್ತಾರ, ಅವ್ರಿಗೆ ಸಿಟ್ಟು ಬರಲಿಲ್ಲ. ಹೌದಪ್ಪ, ನಾವು ತಪ್ಪು ಹೇಳಕತ್ತೀವಿ, ಮತ್ತು ನೀನು ಅಪ್ಪೋರು ಹೇಳ್ದಂಗೆ ಹೇಳುತ್ತೇನೋ ಅಂತ ಕೇಳಿದ್ರು ಅವರು. ನೀವು ಕೇಳ್ತು ಅಂದರೆ ಹೇಳ್ತೇನೆ ನಾನು ಅಂತ ಇರ್ತಾನೆ. ಹೇಳಂಗಾರೆ ಅಂತ ಅಂದಮೇಲೆ ಏನದ ಅಂದರೆ, ಸಿದ್ಧಾರೂಢರು 1 ತಾಸು ಪ್ರವಚನ ಏನು ಮಾಡಿದ್ರು, ಒಂದು ಶಬ್ದ ಬಿಡ್ಲಾರದಂಗ ಕ್ರಮವತ್ತಾಗಿ ಅಲ್ಲಿ ಏನದ ಅಂತಂದರೆ ಆ ಜನರಿಗೆ ಉಪದೇಶ ಅಂತಕ್ಕಂಥದ್ದು ಮಾಡಿದಾಗ ಎಲ್ಲ ಯಜಮಾನರಿಗೆ ಆಶ್ಚರ್ಯ ಆಯಿತು. ಇಂಥ ಮಕ್ಕಳು ಅಪೋರಿ ಶಿಷ್ಯರಾದರೆ ಅಪೋರು ಕೀರ್ತಿ ಪತಾಕೆ ಅಂತಕ್ಕಂಥದ್ದು ಬಾನೆತ್ತರಕ್ಕೆ ಹಾರ್ತದ, ಮತ್ತು ಯೋಗ್ಯ ಇದ್ದಾನೆ. ಈ ವಯಸ್ಸಿಗೆ 1 ತಾಸು ಪ್ರವಚನ ಮಾಡಿದ ವಿಷಯವನ್ನು ಈತ ಮನದಟ್ಟಾಗಿ ಹೇಳ್ತಾನ ಅಂತಂದರೆ ಈತ ಶಿಷ್ಯನಾಗಲಿಕ್ಕೆ ಯೋಗ್ಯ ಅದಾನ ಅಂತ ತಿಳ್ಕೊಂಡು ನಮ್ಮನಿಗೆ ಬಾ ನಿಮ್ಮನಿಗೆ ಬಾ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗಿ ಉಪಚಾರ ಮಾಡಿದ.